ಗೊಬ್ಬರ ಸತಿ ಕೊಟ್ರಿ ಸರ್ ಗೊಬ್ಬರ 2 ಸರಿ ಕೊಟ್ಟಿರೋದು ಸರ್. ರೇಟ್ ಬಿದ್ದೋಯ್ತು ಅಂತ ರೇಟ್ ಬಿದ್ದೋಯ್ತು ಅಂದ್ಬಿಟ್ಟು ಏನು ಮಾಡ್ದೋ ಜಾಸ್ತಿ ಗೊಬ್ಬರ ಕೊಡಲಿಲ್ಲ. 2 ಮೈ ಇನ್ನೂ ಒಂದು 3 ಮೈ ಗೊಬ್ಬರ ಹಾಕಿದ್ರೆ ಸರ್ ಇನ್ನೂ ಸೈಜು ದಪ್ಪ ಬರೋದು. ನಾವೇನಪ್ಪ ಅಂದರೆ ರೈಟ್ ಇಲ್ವಲ್ಲ ಸಾಕು ಅಂದ್ಬಿಟ್ಟು 2 ಮೈ ಗೊಬ್ಬರದಲ್ಲಿ ಈ ಥರ ಸೈಜ್ ಬಂದೈತೆ ಸರ್. ಎಷ್ಟು ಬರ್ಬೋದು ಇದು ನಿಮ್ಮ ಕೈಯಲ್ಲಿ ಕೊಟ್ಟಿರೋದು? ಸರ್ ಇದು ಬರುತ್ತೆ ಸರ್ 2 kg ಬರುತ್ತೆ. 2 kg ಬರುತ್ತೆ. ಕರೆಕ್ಟಾಗಿ 3 ಮೈ ಗೊಬ್ಬರ ಕೊಟ್ಬಿಟ್ರೆ ಸರ್ 3 kg ಬೆಳಿಬೋದು ಸರ್. ಆರಾಮಾಗಿ ಬೆಳಿಬೋದು. ಆರಾಮಾಗಿ 3 kg ಬೆಳಿಬೋದು ಸರ್. ಆಮೇಲೆ ಏನಪ್ಪ ಅಂದರೆ ಬೇಸಿಗೆಲ್ವೇ ಚೆನ್ನಾಗಿ ಗಿಡ ಒಳ್ಳೆ ಡೆವಲಪ್ ಆಗಿ ಬರುತ್ತೆ. ಮತ್ತು ಬಿಸಿಲು ಟೆಂಪ್ರೇಚರ್ ತಡೀತೆ ಸರ್. ಹೂ ನೋಡಿ ಎಷ್ಟೇ ಏನೇ ಇದು ಅಡ್ಡಿ ಬಂದಿಲ್ಲ, ಅಂತ ಡ್ಯಾಮೇಜು ಆಗಿಲ್ಲ ಸರ್. ಬಿಸಿಲು ಹಸಿ ಟೆಂಪ್ರೇಚರು ತಡೀತೆ ಸರ್. ಓಕೆ ಈಗ ನೀವು ಸಮಾಧಾನವಾಗಿದ್ದೀರಿ? ಹೌದು ಸರ್, ಚೆನ್ನಾಗಿದೆ. ನಿಮ್ಮ ಫ್ರೆಂಡ್ಗಳೆಲ್ಲ ನೋಡಿದ್ದಾರೆ ಸರ್. ತಿರ್ಗಾ ಮತ್ತೆ ನಾವು 1 ಕಾಲು ಎಕರೆಗೆ ಇದೇ ತಳಿಬೇಕು ಅಂದ್ಬಿಟ್ಟು ಮತ್ತೆ ಉಳಿಸಿದ್ದೀವಿ ಸರ್. ಯಾವ ನರ್ಸರಿ ತೊಗೊಂಡಿರ ನೀವು? ಇದು ತೆಂಕೋಪ್ಲ ಹತ್ರ ಚೇತನ್ ಅಂದ್ಬಿಟ್ಟು ಅವ್ರ ನರ್ಸರಿ ತಂತೆ ಸರ್. ಸಿದ್ದೇಶ್ವರ ನರ್ಸರಿ ಚೇತನ್ ಅವ್ರದ್ದು ತಂದಿದ್ದು. ಔಷಧಿ ಗೊಬ್ಬರ ಎಲ್ಲ ಎಲ್ಲಿಂದ ತರೋದು ಸರ್? ಔಷಧಿ ಗೊಬ್ಬರ ಎಲ್ಲ ನಾವು ಇಲ್ಲೇ ಕೆನಗರ ನಂದಿಯಾಗ್ರ ನಂತರ. ಓಕೆ ಥ್ಯಾಂಕ್ ಯು.